ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಸ್ಟಾರ್ ಚಂದ್ರೂರ್ ಅವರಿಗೆ ಏನು ನಿಗದಿಯಾಗಿದ್ದ ಕೆಲಸವನ್ನು ಪ್ರಗತಿ ಪರಿಶೀಲನೆ ಮಾಡಬೇಕು ಅಂತೇಳಿ ಹೋದಂಥ ಸಂದರ್ಭದಲ್ಲಿ ಕೇವಲ 25% ಕಾಮಗಾರಿಯಾಗಿತ್ತು. ಅವತ್ತು ಕಾವೇರಿ ನೀರಾವರಿ ನಿಗಮದವರು ಮತ್ತು ಕಾಂಟ್ರಾಕ್ಟರ್ನ ಸಿಬ್ಬಂದಿ ವರ್ಗದವರು ಅವರೆಲ್ಲರೂ ಸೇರಿ ನಮಗೆ ಮಾತು ಕೊಟ್ಟಿದ್ದರು. ಜೂನ್ 30ರೊಳಗಡೆ ಕಾಮಗಾರಿ ಸಂಪೂರ್ಣ 46 ಕಿಲೋಮೀಟರ್ ಸಂಪೂರ್ಣ ಆಗ್ತದೆ. ಜುಲೈ 1ನೇ ತಾರೀಕು ನೀರನ್ನು ಬಿಡುವಂಥ ಮಂಡ್ಯ ಜಿಲ್ಲಾ ರೈತರಿಗೆ ನೀರನ್ನು ಬಿಡುವಂಥ ನಾಲೆಗೆ ನೀರು ಹರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಮಾತುಕೊಟ್ಟಿದ್ರು. ಇವತ್ತು ನುಡಿದಂತೆ ನಡೀತೇವೆ ಅಂತೇಳಿ ಎಲ್ಲ ಕಡೆ ಪೋಸ್ಟರ್ ಬ್ಯಾನರ್ ಘೋಷಣೆಗಳೆಲ್ಲ ಹಾಕೊಂಡು ಮುಖಾಂತರ ಈ ಕಾಂಗ್ರೆಸ್ ಸರ್ಕಾರ ಜನರಿಗೆ ಕಣ್ಣಿಗೆ ಬೂದಿಯನ್ನು ಎರಚುವಂಥ ಕೆಲಸವನ್ನು ಮಾಡ್ತಾ ಇದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕೆ ಅಂತ ಹೇಳಿದ್ರೆ 46 ಕಿಲೋಮೀಟರಲ್ಲಿ ಕೇವಲ 28 ಕಿಲೋಮೀಟರ್ ಕಾಮಗಾರಿ ಅಷ್ಟೇ ಪೂರ್ಣ ಆಗಿರೋದು. ಅದರಲ್ಲೂ ಕೂಡ ಸಾಕಷ್ಟು ಲೋಪದೋಷಗಳಿದೆ. ಇನ್ನು 1ನೇ ತಾರೀಕು ಇವರು ನೀರು ಹರಿಸೋದಕ್ಕೆ ಸಾಧ್ಯನಾ? ಇನ್ನು ಜನರಿಗೆ ಯಾವ ರೀತಿ ಅವರು ಬೆಳೆಯನ್ನು ಬೆಳಿಬೇಕು ಅಂತೇಳಿ ಅದರಲ್ಲೂ ಕೂಡ ಯಾವುದೇ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ICC ಮೀಟಿಂಗ್ ಆದ ನಂತರ ನಾವು ನೀರನ್ನು ಬಿಡ್ತೀವಿ ಅಂತೇಳಿ ಇವತ್ತು ಮತ್ತೆ ಕಣ್ಣೊರೆಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ತೀವ್ರವಾಗಿ ಖಂಡಿಸಿ ಮುಂದಿನ ದಿವಸಗಳಲ್ಲಿ ಚಾನಲ್ಗೆ ಇಳಿದು ಅವರಿಗೆ ನೀರು ಬಿಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇವ್ರ ಕೈಲಿ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಮಂಡ್ಯ ಜಿಲ್ಲಾ ರೈತ ಮೋರ್ಚಾ ಕಡೆಯಿಂದ ನಾವು ಮಾಡ್ತೀವಿ ಅಂತೇಳಿ ನಿಮ್ಮ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅದ್ರ ಜೊತೆಗೆ ಇವತ್ತು ಹಾಲಿನ ದರವನ್ನು ಏರಿಸೋದ್ರ ಮುಖಾಂತರ ರೈತರ ಜೀವನವನ್ನು ಈಗಾಗಲೇ ಹಾಳು ಮಾಡಿದೆ. ಆದರೆ ಗ್ರಾಹಕರಕ್ಕೂ ಕೂಡ ದರ ಏರಿಕೆಯ ಬರೆಯನ್ನು ಹಾಕುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಅದರಿಂದ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲರೂ ಸೇರಿ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದೇವೆ.